ಆರ್ಕಾಡ್ ಟಾಟಾ ಕಾಫಿಯ ಗಣಪತಿ ವಿಸರ್ಜನೆಯ ಮೆರವಣಿಗೆಯನ್ನು ಪಾಲಿಬೆಟ್ಟದ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿರುವ ದೃಶ್ಯ. ಇಲ್ಲಿನ ಭಕ್ತರೆಲ್ಲರೂ ಅವರು ಇದನ್ನು ವೀಕ್ಷಿಸ್ತಾ ಭಾಳ ಸಂತೋಷವಾಗಿ ಮುಂದುವರಿಸುತ್ತಿದ್ದಾರೆ. ಮಕ್ಕಳೆಲ್ಲರೂ ಕುಣಿಯುತ್ತಾ ನಲಿಯುತ್ತಾ ಸಂಭ್ರಮ ಸಡಗರದಿಂದ ಗಣಪತಿ ವಿಸರ್ಜನೆಯನ್ನು ನಡೆಸುತ್ತಿರುವ ದೃಶ್ಯ. ಅದನ್ನು ಭಾಳ ಸಂತೋಷದಿಂದ ಎಲ್ಲ ಮಕ್ಕಳು ಶಾಂತವಾಗಿ ಆಚರಿಸ್ತಾ ಇದ್ದಾರೆ, ಯಾವುದೇ ಅಡೆತಡೆ ಇಲ್ಲದೆ. ಈ ದೃಶ್ಯವನ್ನು ನೋಡಿದಾಗ ಭಾಳ ಮನೋರಂಜನೆ ಆಗಿದೆ. ಯಾಕೆಂದರೆ ಅವರು ತಮ್ಮ ಶಿರಸ್ಸನ್ನು ನಮಿಸಿ ತುಂಬ ಸಂತೋಷದಿಂದ ನಲಿಯುತ್ತಾ ಇದ್ದಾರೆ. ಎಲ್ಲರೂ ಸಂತೋಷ, ಸಂಭ್ರಮ ಮತ್ತು ಸಡಗರದಿಂದ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ, ಯಾವುದೇ ಅಡೆತಡೆ ಇಲ್ಲದೆ. ಇದನ್ನು ನೋಡಿದಾಗ ನಮಗೂ ಕೂಡ ಒಂದು ಕುಣಿಯುವಂಥ ಒಂದು ಆಸೆ ಮನಸ್ಸಲ್ಲಿ ಬರುತ್ತಾ ಇದೆ. ಏನು ಮಾಡಲಿ, ನಾವು ಇಲ್ಲಿ ಶೂಟಿಂಗ್ನಲ್ಲಿ ಆಗಿಬಿಟ್ಟಿದ್ದೇವೆ. ಸಂಭ್ರಮ ಸಡಗರ ನೋಡಿದ ತಕ್ಷಣ ನಮಗೂ ರೋಮಾಂಚನಕಾರಿಯಾಗುತ್ತದೆ. ಈಗಾಗಲೇ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಅತಿ ಚೆನ್ನಾಗಿರುವ ಒಂದು ತೇರನ್ನು ರೆಡಿ ಮಾಡಿದ್ದಾರೆ. ಈಗಾಗಲೇ ತಿರುಗಿ ಅವರು ಟಾಟಾ ಕಾಫಿಗೆ ತಳ್ಳುತ್ತಾ ಇದ್ದಾರೆ. ಮೆರವಣಿಗೆ ಏನಂತಂದರೆ ಅಷ್ಟು ಶಾಂತಿಯುತವಾಗಿದೆ. ಇಲ್ಲಿ ಪೊಲೀಸುಗಳ ಅವಶ್ಯಕತೆಯೇ ಇಲ್ಲ ಅನ್ನಿಸ್ತಾ ಇದೆ. ಏಕೆಂದರೆ ಎಲ್ಲರೂ ಅವರು ಅಷ್ಟು ಗೌರವದಿಂದ ತುಂಬ ಸಂತೋಷದಿಂದ ಮುಂದುವರಿಸ್ತಾ ಇದ್ದಾರೆ. ಜನಗಳ ಸರಪಳಿಯೊಂದಿಗೆ ಗಣಪತಿಯ ವಿಸರ್ಜನೆಯು ಬಹಳ ಅನುಕೂಲಕರವಾಗಿ ಸಾಗುತ್ತಿದೆ. ನಮಗಿಲ್ಲಿ ಏನಂದರೆ ಇನ್ನೊಂದು ಅಡ್ವಾನ್ಸಿ, ರೈನ್ ಸ್ವಲ್ಪ ಕಮ್ಮಿ ಇದೆ, ಮಳೆ ಕಮ್ಮಿ ಇರೋದರಿಂದ ಈ ಮೆರವಣಿಗೆಗೆ ಯಾವುದೇ ಒಂದು ಅಡಚಣೆ ಬಂದಿಲ್ಲ. ಆ ಥರ ಊರಿನವರು ಕೂಡ ಅಷ್ಟೊಂದು ತುಂಬ ಸಹಕಾರ ಮಾಡಿ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಮೆರವಣಿಗೆ ಈಗಾಗಲೇ ನಮ್ಮ ಮೆಚ್ಚಿನ ಪೊಲೀಸ್ ಸ್ಟೇಷನ್ ಕಳೆದು ಮುಂದೆ ಹೋಗ್ತಾ ಇದೆ. ಜನರೆಲ್ಲರೂ ತುಂಬ ಶಾಂತಯುತವಾಗಿ ಮತ್ತು ಅಲಂಕಾರ ತೇರಿನ ತುಂಬ ಅಲಂಕಾರ ನೋಡಿದಾಗಲೇ ನಮಗೊಂದು ಅಷ್ಟೊಂದು ಇನ್ನೂ ಸ್ವಲ್ಪ ನೋಡೋಣ ಅಂತ ಒಂದು ಆಸಕ್ತಿ ಹುಟ್ಟುತ್ತಾ ಇದೆ. ಅಷ್ಟೊಂದು ಶ್ರಮಪಟ್ಟು ಅವರು ಆ ತೇರನ್ನು ಅಲಂಕರಿಸಿದ್ದಾರೆ. ಇದನ್ನು ಭಾಳ ಎಚ್ಚರಿಕೆಯಿಂದ ಭಾಳ ಜವಾಬ್ದಾರಿಕೆಯಿಂದಲೇ ತಗೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ತೇರು ನಾವು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ. ತೇರಿನಲ್ಲಿ ಅಷ್ಟೊಂದು ಚೆನ್ನಾಗಿದೆ. ಇದು ನಮ್ಮ ಊರಿನವರು, ಅವರಿಗೂ ಕೂಡ ಸಂತೋಷ. ಅವರು ನಮ್ಮನ್ನು ಸ್ನೇಹಿತರೆ ಗಮನಿಸಿ, DJ ಪಕ್ಕದಲ್ಲಿರುವ ಮುದುಕರೊಬ್ಬರು ಎಲ್ಲರಿಗೂ ಕಣ್ಣಾಯಿಸುತ್ತಿರುವ ದೃಶ್ಯವು ಬಹಳ ಮನೋರಂಜಿತವಾಗಿದೆ. ಯುವಕರು ಭಾಳ ಸಂತೋಷದಿಂದ ನಲಿದಾಡುತ್ತಾ ಇದರ ಹಿಂದೆ ಸಾಗುತ್ತಾ ಇದ್ದಾರೆ. ಇಲ್ಲಿ ಏನು ಅಂತ ಅಂದರೆ, ನಾನು ಎಷ್ಟೋ ಸಾರಿ ಈ ಥರ ಇದನ್ನು ನೋಡಿದ್ದೀನಿ. ಏನಾದರೂ ಕಿರಿಕಿರ್ತಿತ್ತು. ಇವತ್ತು ಈ ವರ್ಷದಲ್ಲಿ ತುಂಬ ಶಾಂತವಾಗಿ ಭಾಳ ಒಂದು ಭಯಭಕ್ತಿಯಿಂದಲೇ ಹೋಗ್ತಾ ಇದ್ದಾರೆ. ಇದು ನಾವು ಮೆಚ್ಚಬೇಕಾದಂಥ ಒಂದು ಒಳ್ಳೆಯ ರೀತಿ ಮತ್ತೊಂದು ಅನುಭವ. ಈಗ ತಾನೇ ನಾವು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಗಣಪತಿಯನ್ನು ಕೂರಿಸಿರುವ ಅಲಂಕಾರ ತೇರು ಎಲ್ಲರೊಡನೆ ಮುಂದುವರಿಸ್ತಾ ಇದೆ. ಇವತ್ತು ಮತ್ತಿದ್ದವರೆಲ್ಲ ಇದರ ಮುಂದೆ ನಲಿಯುತ್ತಾ ಮುಂದೆ ಸಾಗಿದರು. ಆದರೆ ತೇರು ನಿಧಾನವಾಗಿ ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದೆ. ಭಕ್ತರೆಲ್ಲರೂ ಮೆರವಣಿಗೆ ಜೊತೆಗೆ ತುಂಬ ಸಂತೋಷದಿಂದ ಸಾಗ್ತಾ ಇದ್ದಾರೆ. ಈಗಾಗಲೇ ಪಾಲಿಬೆಟ್ಟ ಮೇನ್ ಸಿಟಿ ತಲುಪಲಿಕ್ಕೆ ಆಗಿದೆ. ಭಾಳ ಸಂತೋಷವಾಗಿ ನಲಿದಾಡ್ತಾ ಅವರು ಮುಂದುವರಿಸ್ತಾ ಇದ್ದಾರೆ. ಇದೇ ನಮ್ಮ ಪಾಲಿಬೆಟ್ಟದ ಮೇನ್ ಸಿಟಿ.
ಈ ಸರ್ಕಲಿಂದ ಅವರು ರೈಟಿಗಾಗಿ ಪುನಃ ಟಾಟಾ ಕಾಪಿಗೆ ತೆರಳುತ್ತಾರೆ ಆರ್ಕಾಡಿಗೆ. ಮೆರವಣಿಗೆ ಸಿಟಿಯ ಮಧ್ಯದಲ್ಲಿ ಬಂದು ಕೊನೆಯ ಹಂತದ ದೃಶ್ಯ ಇದು. ಈಗಾಗಲೇ ನಮ್ಮ ಊರಿನ ಒಳ್ಳೆಯ ಮಕ್ಕಳಾದ ಅವರೆಲ್ಲ ತುಂಬ ಸಂತೋಷದಿಂದ ಈ ಮೆರವಣಿಗೆ ಮತ್ತು ಆ ತೇರನ್ನು ವೀಕ್ಷಿಸ್ತಾ ಭಾಳ ಸಂತೋಷದ ಮೆರವಣಿಗೆ ಪಾಲಿಬೆಟ್ಟದ ಮೇನ್ ಸಿಟಿ ಬಂದಾಗ ಅದು ಪಟಾಕಿಯನ್ನು ಹೊಡಿಸಿ ಭಕ್ತರು ತುಂಬ ಆರ್ಭಟದಲ್ಲಿದ್ದಾರೆ. ನೋಡಲಿಕ್ಕೆ ಅಷ್ಟೊಂದು ರೋಮಾಂಚಕರವಾಗಿದೆ ಮತ್ತು ಅದು ಮಾತ್ರವಲ್ಲ, ತುಂಬ ಶಾಂತಿಯುತವಾಗಿಯೇ ನಡೆಸ್ತಾ ಇದ್ದಾರೆ. ಈ ವಿಡಿಯೋ ನೋಡಿದ ಎಲ್ಲ ಭಕ್ತರಿಗೂ ಮತ್ತಿದ್ದವರಿಗೂ ತುಂಬ ಸಂತೋಷ. ಈ ವಿಡಿಯೋಗಳಲ್ಲಿ ಏನಾದರೂ ಕೊರತೆಗಳು ನಿಮಗೆ ಕಂಡು ಬಂದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ನಿಮ್ಮ ಒಬ್ಬೊಬ್ಬರ ಒಳ್ಳೆಯ ಅಭಿಪ್ರಾಯ ನನಗೆ ಮುಂದೆ ಒಳ್ಳೆಯ ವಿಡಿಯೋ ಮಾಡಲಿಕ್ಕೂ ಆಗುತ್ತೆ.